ಸೊ ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಅಜ್ಜ ವ್ಲಾಗ್ಸ್. ಇವತ್ತು ಮಾಡ್ತಾಯಿದ್ದೀವಿ ಮಡಿಕೆ ಕಾಳು ಪಲ್ಯ. ಸೊ ಎಂದಿನಂತೆ ಒಂದು ಬ್ಯಾಚುಲರ್ಸ್ಗಾಗಿ ಒಂದು ರೆಸಿಪಿನ ನಿಮಗೋಸ್ಕರ ತೆರೆದಿಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಒಂದು 10 ನಿಮಿಷದ್ದು ಅಡುಗೆ ಇದು. ಸೊ ಮೊದಲು ಬಾಣಲೆಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಸೊ ದೆನ್ ಇದು ತುಂಬ ಈಸಿಯಾಗಿರುತ್ತೆ, ಬಿಕಾಸ್ ತುಂಬ 10ರಿಂದ 15 ನಿಮಿಷ ಸಾಕು ಇದು ರೆಸಿಪಿ ರೆಡಿ ಮಾಡಲಿಕ್ಕೆ. ಸೊ ಎಣ್ಣೆ ಆದ ನಂತರ ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಾಳಷ್ಟು. ಅದು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ತದನಂತರ 2 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಅಡ್ಡ ಸೀಳ್ಬಿಟ್ಟು. ಸೊ ಅದನ್ನ ಯಾವಾಗಲೂ ಮಿಕ್ಸ್ ಮಾಡ್ತಾ ಇರಬೇಕು, ಬಿಕಾಸ್ ಅದು ಎಣ್ಣೆಯಲ್ಲಿ ಫ್ರೈ ಆದರೆ ನಿಮಗೆ ಅದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ಫ್ರೈ ಮಾಡೋದನ್ನು ನಿಲ್ಲಿಸ್ಬೇಡಿ. ದೆನ್ ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ಬಿಕಾಸ್ ಅದು ಪಲ್ಯಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ, ಬಿಕಾಸ್ ನಾನು ಹೆಚ್ಚಾಗಿ ಹಾಕ್ತೇನೆ ಎಲ್ಲ ಅಡುಗೆಯಲ್ಲೂ. ಇದು ಒಂಥರ ಘಮ ಕೊಡುತ್ತೆ. ಸೊ ತುಂಬ ಫ್ಲೇವರಬಲ್ ಅನಿಸುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬಿಕಾಸ್ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿ ನಿಮಗೆ ಫ್ಲೇವರ್ ಮತ್ತು ಹಾಗೂ ರುಚಿ ಬರುತ್ತೆ. ದೆನ್ ಮಿಕ್ಸ್ ಮಾಡ್ತಾನೆ ಇರಿ. ತದನಂತರ ನಿಮಗೆ ಇದೊಂದು ಹೇಗೆ ಅಂದರೆ ಆಲ್ಮೋಸ್ಟ್ ಬ್ಯಾಚುಲರ್ಸ್ಗಾಗಲಿ ಅಥವಾ ಮನೆಯಲ್ಲಾದ್ರೂ ಸೊ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಅದೊಂಥರ ಹಸಿ ವಾಸನೆ ಹೋಗಬೇಕು. ಸೊ ಹಸಿ ವಾಸನೆ ಹೋಗೋ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೆನ್ ಅದೊಂಥರ ಕಂಪ್ಲೀಟಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಸೊ ಅದಾದರೆ ನಿಮಗೆ ಈರುಳ್ಳಿ ಫ್ಲೇವರ್ ಎಲ್ಲ ಎಣ್ಣೆ ಜೊತೆ ಮಿಕ್ಸ್ ಆಗಿ ಒಂದು ಅದ್ಭುತವಾದ ಒಂದು ಸ್ಮೆಲ್ ಬರುತ್ತೆ. ಸೊ ಅದರಿಂದ ಅಡುಗೆ ಕೂಡ ತುಂಬ ರುಚಿಕರವಾಗಿರುತ್ತೆ. ಸೊ ತುಂಬ ಕಾಂಬಿನೇಷನ್ ಆಗುತ್ತೆ ಇದು. ರೊಟ್ಟಿ ಜೊತೆಗಾಗಲಿ ಅಥವಾ ಕಿರೋಟಿ ಜೊತೆಗಾಗಲಿ, ಚಪಾತಿ ಯಾವುದಾದಕ್ಕಾದರೂ. ಈಗ ಟೊಮೆಟೊ ಹಾಕುತ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಅಂದರೆ ನಿಮಗೆ ಅದು ಸಿಪ್ಪೆ ಎಲ್ಲ ಸ್ವಲ್ಪ ಹೊರಗಡೆ ಬರಬೇಕು, ಅಂದರೆ ಅದು ಸುಲಿಬೇಕು. ಸೊ ಆ ಥರ ಎಲ್ಲ ನಿಮಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಯೂಶ್ವಲಿ ಒಬ್ಬೊಬ್ಬರು ಹುಣಸೆನ ಹಾಕ್ತಾರೆ, ನಾವು ಟೊಮೆಟೊನ ಹಾಕ್ತೀವಿ. ಸೊ ಹುಳಿ ಬರುತ್ತೆ, ಅದು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಹಾಕ್ಕೋಬೇಕು. ದೆನ್ ಅರಿಶಿನ ಸ್ವಲ್ಪ ಫ್ಲೇವರ್ಗಾಗಿ, ಅಥವಾ ನೀವು ಅದನ್ನ ಕಲರ್ ಕೂಡ ಹಾಕೋಬೋದು. ಆದರೆ ಅರಿಶಿನ ಹೇಗೆ ಅಂದರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತದನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಮೊದಲು ಸ್ವಲ್ಪ ಹಾಕ್ಕೊಳ್ಳಿ, ನನಗೆ ಜಾಸ್ತಿ ಬೇಕು. ಸೊ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾನೇ ಆ್ಯಡ್ ಮಾಡ್ತಾಯಿದ್ದೀನಿ. ದೆನ್ ಇದು ಹೇಗೆ ಅಂತಂದರೆ ನಿಮಗೆ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದು ಒಂದು ಬ್ಯೂಟಿಫುಲ್ ಆಗಿರುತ್ತೆ. ನೀವು ಇದನ್ನ ಫ್ಯಾಮಿಲಿಗಾಗಲಿ ಅಥವಾ ಫ್ರೆಂಡ್ಸ್ ಬಂದಾಗಲಿ ಅಥವಾ ಇನ್ಸ್ಟಂಟ್ ನಿಮಗೆ ಮಾಡ್ಕೋಬೇಕು, ವರ್ಕಿಂದ ಬೇಗ ಬರ್ತೀರಾ. ಸೊ ಹೇಗೆ ನೈಟಲ್ಲಿ ಅಥವಾ ಮಧ್ಯಾಹ್ನದಲ್ಲಿ ಯಾವಾಗಾದರೂ ಸರಿ. ಇದರಲ್ಲಿ ಮಡಿಕೆ ಕಾಳಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇರುತ್ತೆ. ಸೊ ದಟ್ ಮೇಕ್ಸ್ ಅದು ತುಂಬಾ ಹೆಲ್ಪ್ಫುಲ್. ಸೊ ಹಾಗಾಗಿ ಈ ರೆಸಿಪಿನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಿಕ್ಸ್ ಆಗಬೇಕಂದ್ರೆ ಕಂಪ್ಲೀಟಾಗಿ ಬ್ಲೆಂಡ್ ಆಗಬೇಕು. ಎಲ್ಲನೂ ಬ್ಲೆಂಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೂ ಮಸಾಲೆ ಎಲ್ಲ ಕಡೆಯೂ ಹರಡೋ ಹಾಗೆ ನೀವು ಮಿಕ್ಸ್ ಕೊಡ್ತಾ ಇದ್ದರೆ, ದೆನ್ ನಾನು ಬಾಯ್ಲ್ ಮಾಡ್ಕೊಂಡಿರೋ ಒಂದು 2 ಸೀಟಿನ ಅಥವಾ 2 ವಿಸಿಲ್ನ ನಾನು ಮಡಿಕೆ ಕಾಳನ್ನ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಸೊ ಈಗ ಮಡಿಕೆ ಕಾಳನ್ನ ಹಾಕ್ತಾಯಿದ್ದೀನಿ, ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಂಪ್ಲೀಟಾಗಿ ಒಗ್ಗರಣೆ ಇರುತ್ತಲ್ಲ ಅದೆಲ್ಲದ ಕಡೆಯೂ ಹರಡಬೇಕು. ಸೊ ಆ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾನೆ ಇರಿ. ಸೊ ಸ್ವಲ್ಪ ನೀರು ಮುಂದೆ ಹಾಕಬೇಕಾಗುತ್ತೆ. ನಾನು ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಅಂದರೆ ಸ್ವಲ್ಪ ನಿಮಗೆ ಇದು ಬೇಕು, ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸೊ ಇಲ್ಲ ನಮಗೆ ಪೂರ್ತಿ ಹಾಗೇ ಇರಲಿ ಅಥವಾ ನಮ್ಮಲ್ಲಿ ಡ್ರೈ ಆಗೇ ಇರಲಿ ಅಂತಂದರೆ ನೀರು ಹಾಕ್ಕೊಳ್ಳೋದೇನು ಬೇಡ. ಸೊ ಇದನ್ನು ನೀರು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಮಿಕ್ಸು ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನು ಕಲಿಸ್ಕೊಂಡು ಒಂದು ಸ್ವಲ್ಪ ಇದನ್ನು ಕವರ್ ಮಾಡಿಬಿಟ್ರೆ ಒಂದು 5 ನಿಮಿಷ ಬಿಟ್ಟು ಅಥವಾ ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡಿದ್ರೆ ಫುಲ್ಲಿ ಫ್ಲೇವರ್ ಆಗಿರುತ್ತೆ. ಅಥವಾ ನಿಮಗೆ ಉಪ್ಪು ಖಾರ ಎಲ್ಲವೂ ಹರಡ್ಕೊಂಡಿರುತ್ತೆ. ಅದು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ರೆಡಿ ಆಗಿಬಿಡುತ್ತೆ. ಹಾರ್ಡ್ಲಿ ನಿಮ್ಗೊಂದು 10 ನಿಮಿಷ ತೊಗೋಬೋದು. ಇದು ಚಪಾತಿ ಜೊತೆಗಾಗಲಿ ಅಥವಾ ರೊಟ್ಟಿ ಜೊತೆಗಾಗಲಿ ಆರಾಮಾಗಿ ಈಸಿಯಾಗಿ ನಿಮಗೆ ಶುದ್ಧವಾಗಿರುತ್ತೆ.